ಸುಂದರ ಮನೆ ಅಂತಲೇ ಹೇಳ್ಬೋದು. ಅವ್ರು ಆರ್ಥಿಕವಾಗಿ ಎಷ್ಟೇ ಸದೃಢವಾಗಿದ್ರು ಹಿಂಗೆ ಇರ್ತೀರಿ ನೀವು ಅನ್ನೋ. ಆಮೇಲೆ ಸರ ಮನೆ ಕಟ್ಬೋದ್ರಿ. ಮನೆ ನಮ್ಗೆ ದುಡ್ದು ಕೊಡೋದಲ್ಲ. ಏನಾರು ಒಂದಿಟ್ಟು ಭೂಮಿ ಆಸ್ತಿ ಸೈಟು ಏನಾರು ಮಾಡಿದ್ರೆ ಮುಂದಿನ ದಾರಿ ಆಕತ್ತಲ್ಲ. ಜಮೀನು ಜಮೀನು ಹೆಚ್ಚು ಮಾಡೋಣ ಅನ್ನೋದು ಮಾತ್ರ ಐತ್ರಿ ಸರ. ಈಗ ಒಂದು 3 ಮಕ್ಕಳು ಅದಾರು. ಜಮೀನು ಹೆಚ್ಚು ಇರಲಿ, ಜಮೀನಿಗೆ ಬೆಲೆ ಕಟ್ಟಕ್ಕಾಗಲ್ಲ ಮುಂದೆ. ಈ ಮನೆ ಏನ್ರಿ ಏನು ನಮ್ಗೇನು ದೇವ್ರ ಅಂತದೇನು ಇದೇ ಮನೆ ಆದ್ರೂ ಗಟ್ಟಿ ಮನಿನ ಐತಿ, ಏನಿಲ್ಲ. ನಾವು ಹಿರಿಯರು ಕಟ್ಸಿದೀವಿ ರೀ, ಏನೋ ಒಂದು ಸಣ್ಣ ಕಟ್ಟಕ್ಕೆ ಹೋಗಿ ಇಂಥ ಕಟ್ಟೇವ್ರಿ ಇಷ್ಟ. ಏನ್ರಿ ಈ ಮನೆ ಏನು ನಮ್ಗೆ ದುಡ್ದು ಕೊಡಲ್ಲಪ್ಪ, ಮುಂದಕ್ಕೆ ಮುಂದಕ್ಕೆ ಕಟ್ಟಕ್ಕೆ ಬರ್ತೈತಿ. ಈಗೇನ್ರಿ ಒಟ್ಟು ಎಲ್ಲಾರ ಜಮೀನು ಸೈಟು ಇಂಥವು ಏನಾರು ಮಾಡ್ಕೊಳ್ರಿಪ್ಪ ಅಂತ ಮಕ್ಕಳಿಗೆ ಹೇಳ್ತಾನೆ ನೋಡ್ರಿ ಸರ. ಬಟ್ ಜನರು ಮೆರೆಸಿದ್ರೆ, ಅಭಿಮಾನಿಗಳು ಮೆರೆಸಿದ್ರೆ ಅವ್ರು ಎಂಥ ದೊಡ್ಡ ಸ್ಟಾರು ಕೂಡ ಆಗ್ಬೋದು. ಇವರು ಮಗ ಈಗ ಅಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರೋದಕ್ಕೆ ಇಲ್ಲಿವರೆಗೂ ನಮ್ಮನ್ನು ಕರ್ತಂದಿರೋದು. ಭಾಳ ಜನ ಅಂದ್ಕೊಳ್ಬೋದು ಏನು ಅವ್ರೇನು ದೊಡ್ಡ ಮೈಕಲ್ ಜಾಕ್ಸನ್ ಲೆವೆಲ್ಗೆ ಹಾಗೆ ಹೀಗೆ ಅಂತಲ್ಲ. ಬಟ್ ಜನರು ಇಷ್ಟಪಟ್ಬಿಟ್ರು ಮುಗೀತು ಅವ್ರಿಗೆ.